ನಮಸ್ಕಾರ ಎಲ್ಲರಿಗೂ. ಇವತ್ತೇ ನಾವು ನಿಮಗೆ ಮಸ್ತಾಗಿರುವಂತಹ ಎರಡು ರೀತಿಯ ರೆಸಿಪಿಗಳನ್ನ ತೋರಿಸ್ಕೊಡಕತ್ತೀವಿ. ಈ ಎರಡೂ ರೆಸಿಪಿಗಳನ್ನ ನೀವು ಮನೆಗೆ ಯಾರೇ ಗೆಸ್ಟ್ ಬಂದಾಗ ಅಥವಾ ಫಂಕ್ಷನ್ ಇದ್ದಾಗ ಅಥವಾ ಬೇಸಿಗೆ ದಿನದಾಗ್ರಿ ಬಹಳ ಪ್ರೀತಿಯಿಂದ ಮಾಡ್ಕೊಳ್ಬೋದು ಮತ್ತು ಬಹಳ ಮಸ್ತ್ ಅನ್ನಿಸ್ತಾವ್ರಿ. ನಿಮಗೆ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಅವಾಗವಾಗ ಇಂಥ ರೆಸಿಪಿಗಳನ್ನ ತಪ್ಪಲಾರ್ದ ಟ್ರೈ ಮಾಡಿರಿ. ಹಾಗಾದ್ರೆ ಯಾವ ರೀತಿ ಅಂತ ನೋಡಿದ್ರೆ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಫೇಸ್ಬುಕ್ದಾಗ ಫಾಲೋ ಮಾಡಿಲ್ಲ ಅಂತಂದ್ರೆ ಅದನ್ನು ಸಹ ಜಲ್ದಿನ ಮಾಡಿಬಿಡ್ರಿ. ನೋಡಿ, ಈ ಒಂದು ರೆಸಿಪಿ ಫಸ್ಟ್ನೇ ರೆಸಿಪಿ ಮಾಡಕ್ರಿ ಮಸ್ತಾಗಿರುವಂಥ ಡೆಸರ್ಟ್ ಇದೆ. ಅದಕ್ಕೆ ನಾವಿಲ್ಲಿ ಏನು ಮಾಡೋದಪ್ಪ ಅಂತಂದ್ರೆ ಜಲ್ಲಿ ಮಿಕ್ಸ್ ಸಿಗ್ತಾವ್ರಿ. ಅವನ್ನ ತೊಗೊಂಡು ಯಾವ್ದು ಬೇಕಾದ ಜಲ್ಲಿ ಮಿಕ್ಸನ್ನು ಯಾವ್ದು ಬೇಕಾದ ಫ್ಲೇವರನ್ನು ನೀವು ತೊಗೊಂಬಂದ್ರೆ ನಡೀತೈತೆ. ಮಾರ್ಕೆಟ್ದಾಗ ಸಿಗ್ತಾವ್ರಿ, ಆನ್ಲೈನ್ದಾಗ ಸಿಗ್ತಾವೆ, ಎಲ್ಲ ಕಡೆ ಸ್ವಿಗ್ಗಿ, ಬ್ಲಿಂಕಿಟ್ ಇಂಥದ್ರಾಗ ಎಲ್ಲ ಕಡೆ ಸಿಗ್ತಾರೆ. ಅವನ್ನ ನಿಮಗೆ ಯಾವ ಬೇಕೋ ಆ ಫ್ಲೇವರನ್ನು ತೊಗೊಂಡು ಅದ್ರಾಗ ಒಂದು ಪ್ಯಾಕೆಟ್ ಎರಡು ಏನು ತೆಗೆದ್ರಿ ಚಂದಂಗೆ ಮಿಕ್ಸ್ ಮಾಡಿರಿ. ಆಮೇಲೆ ಸ್ವಲ್ಪ ಅದಕ್ಕೆ ಈ ವಾಮ್ ವಾಟರನ್ನು ಹಾಕಿರಿ, ಸ್ವಲ್ಪ ಬಿಸಿನೀರನ್ನು ಹಾಕಿ ಚಂದಂಗೆ ಮಿಕ್ಸ್ ಮಾಡಿ ಇಟ್ಕೋರಿ. ನಾವಿಲ್ಲಿ ಮೂರು ರೀತಿಯ ಫ್ಲೇವರ್ಗಳನ್ನ ತೊಗೊಂಡಿದ್ದೀವಿ. ಒಂದು ರಸ್ಬೆರಿ, ಇನ್ನೊಂದು ಮ್ಯಾಂಗೋ, ಇನ್ನೊಂದು ಆರೆಂಜ್. ಮೂರು ಫ್ಲೇವರನ್ನು ನಾವು ಅದೇ ರೀತಿನ ಸೇಮ್ ಮೆಥಡನ್ನು ಫಾಲೋ ಮಾಡಿ ತಯಾರು ಮಾಡ್ಕೊಂಡೆ ಇಟ್ಕೊಳ್ಬೇಕಾಗತ್ತೆ ರೀ. ಇದ್ರಿ ಇವನ್ನ ನಾವು ಮನೆಯೊಳಗೆ ನಾವು ಮಾಡ್ಕೊಳ್ಬೋದು. ನಿಮಗೆ ನಾವು ಅದನ್ನ ಹೆಂಗಂತ ತೋರಿಸ್ಕೊಡ್ತೀವಿ ರೀ. ನೋಡಿ, ಈಗ ಬರೋಬ್ಬರಿಯಾಗಿ ಈ ರೆಡಿಮೇಡ್ ಏನು ತೊಗೊಂಬಂದಿರ್ತಿರಲ್ಲ ಇವನ್ನೆಲ್ಲನೂ ಹಿಂಗೆ ಕರಗಿಸಿ ಒಂದು ಪ್ಲೇಟ್ನಾಗೋ ಅಥವಾ ಯಾವುದರ ಒಂದು ಬೌಲ್ದಾಗೋ ಹಾಕಿ ಬಿಟ್ಬಿಡ್ರಿ. ಅಂದ್ರೆ ಅದು ಜಲ್ಲಿಗದ್ಲಿ ಫಾರ್ಮ್ ಆಗ್ತೈತೆ ರೀ. ಚಲೋ ಹೊತ್ನಂಗೆ ಮಸ್ತಾಗಿ ಜಲ್ಲಿನೂ ತಯಾರಾಗಿ ಬರ್ತೈತೆ ರೀ. ಅದಕ್ಕೆ ನೀವು ಅದನ್ನು ಹಂಗೆ ಬಿಟ್ಬಿಟ್ಟಿರ್ತೀರಿ. ಮೂರು ಫ್ಲೇವರನ್ನು ನಾವು ಮೂರು ಪ್ಲೇಟ್ನಾಗ ಹಾಕಿ ಒಂದು 10 ನಿಮಿಷ ತಕ್ಕರೆ ಬಿಡ್ತೀವಿ. 10 ನಿಮಿಷ ಅನ್ನೋಟಿಗೆ ಅದು ಜಲ್ಲಿಗತ್ಲೆ ಆಗ್ತೈತೆ ರೀ. ಮುಂದಕ್ಕೆ ಹೋಗೋಣ ಬರ್ರಿ. ಮುಂದಕ್ಕೆ ಏನು ಮಾಡಿರಿ, ಈ ಕಡೆ ನಾವು ಸಾಬುದಾನ ಒಂದು ಅರ್ಧ ಕಪ್ಪಷ್ಟು ಸಮೀಪ ಸಾಬುದಾನ ನೆನೆಸಿ ಇಟ್ಟಿದ್ದೀವಿ ರೀ. ಅವನ್ನ ಸ್ವಲ್ಪ ಕುದಿಸೋನು. ಅದಕ್ಕೆ ನೀರನ್ನು ಕಾಯಕ್ಕಿಟ್ಟಿರ್ತೀವ್ರಲ್ಲ, ಕಾದಿರುವಂಥ ನೀರೊಳಗೆ ಅಂದ್ರೆ ಈ ಸಾಬುದಾನ ಹಾಕಿ ನೀವು ಸ್ವಲ್ಪ ಹೊತ್ತ ಭಾಳ ತಗಣ ಇಲ್ರಿ, ಸ್ವಲ್ಪ ಹೊತ್ತ ಚಂದಂಗೆ ಕುದಿಬೇಕ ನೀವು ಬಿಡ್ಬೇಕ್ರಿ. ಅವ ಒಂದು ಈಟ್ ಚಂದಂಗೆ ಕುದ್ದು ಅಂತಂದ್ರೆ ಬರೋಬ್ಬರಿಯಾಗಿ ನೀವು ಅವನ್ನ ಯೂಸ್ ಮಾಡ್ಕೊಳ್ಬೋದು ರೀ. ಆಮೇಲೆ ಏನು ಮಾಡಿರಿ, ಒಂದು ಚಾಣಿಗೆ ಒಳಗೆ ಕುದಿರುವಂತಹ ಈ ಸಾಬುದಾನನ್ನು ಹಾಕಿ ಅಂದ್ರೆ ನೀರು ಸೋಸಿ ಇಟ್ಕೋರಿ. ಅದ್ರ ಮೇಲೆ ಸ್ವಲ್ಪ ತಂಪು ನೀರನ್ನು ನೀವು ಹಾಕಿಬಿಟ್ರಿ ಅಂತಂದ್ರೆ ಈ ರೀತಿ ಗ್ಲಾಸ್ ಆಗಿ ಕಾಣ್ತಾವು, ಚಂದಂಗಿನೂ ತಯಾರಾಗ್ತಾವ್ರಿ. ಹಿಂಗೆ ನಾವು ಮಾಡಿ ಇಟ್ಕೊಳ್ಬೇಕು ಅಷ್ಟೇ ರೀ. ಈಗ ಆಗಲೇ ಏನು ನಾವು ಜಲ್ಲಿ ಮಾಡಿಟ್ಟಿದ್ದೀವ್ರಲ್ಲ ಅದು ಆಗೈತೆ ರೀ. ಅದಕ್ಕೆ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಚಮಚೆನೋ ಅಥವಾ ಒಂದು ಚಾಕುವಿಂದನೋ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಕೊಳ್ಬೇಕು ರೀ. ಅದಕ್ಕೆ ನಾವು ಇಲ್ಲಿ ಸಣ್ಣಾಗಿ ಕಟ್ ಮಾಡಿ ಈ ರೀತಿಯಾಗಿ ಅವನ್ನ ತೆಗಿಯಾಕತ್ತೀವಿ ರೀ. ರೀ ಹಿಂಗೆ ನೀವು ಎಲ್ಲ ಜಲ್ಲಿಗಳನ್ನು ಮಾಡಿಕೊಂಡು ಇಟ್ಕೊಳ್ಬೇಕಾಕೈತೆ ರೀ. ಬರೋಬ್ಬರಿಯಾಗಿ ಬರ್ತಾವು, ಚಂದಂಗಿನೂ ಕಾಣ್ತಾವೆ, ನೋಡಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಅನ್ನಿಸ್ತೈತೆ ರೀ. ಇಂಥವನ್ನ ನೀವು ಮಾಡಿ ಇಟ್ಕೊಬೋದು. ನಿಮಗೆ ಇದಕ್ಕಿಂತ ಮೊದಲು ಹೇಳ್ಬೋದು ರೀ ಅಂತಂದ್ರೆ ಪಾಲುಡ ಗಿಲ್ಲೋಡೋದು ಮಾಡ್ತಿರ್ತೀರಿ, ಹೊರಗೆ ಹೋಗಿ ತಿನ್ನೋ ಬದಲಿ ಮನೆ ಒಳಗನ ಮಾಡಿರಿ. ನಮ್ಮ ಚಾನಲ್ದಾಗ ಈಗಾಗಲೇ ಆ ವಿಡಿಯೋ ಐತಿ, ತಾವು ನೋಡಿಲ್ಲ ಅಂತಂದ್ರೆ ಅದನ್ನು ಸಹ ನೋಡ್ಕೊಂಡು ಬರ್ಬೋದು. ಈಗ ಒಂದು ಮಿಕ್ಸಿಂಗ್ ಬೌಲು ಅಥವಾ ಒಂದು ಯಾವುದೋ ಒಂದು ಬೌಲ್ದಾಗ ತೊಗೊಂಡು ಏನು ಮಾಡಿರಿ, ಈ ಮೂರು ರೀತಿಯ ಜಲ್ಲಿಗಳನ್ನು ಮಿಕ್ಸ್ ಮಾಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಎಲ್ಲನೂ ಹಾಕ್ಬೇಕಂತೇನಿಲ್ಲ, ಎಷ್ಟು ಉಳಿದಿದ್ದು ತೆಗೆದಿಟ್ಕೋಬೋದು ರೀ. ಎಷ್ಟು ಬೇಕೋ ಅಷ್ಟು ಹಾಕಿ ಅದ್ರೊಳಗೆ ನಾವಿಲ್ಲಿ ಈ ದಾಳಿಂಬೆ ಹಣ್ಣು ಹಾಕಾಕತ್ತೀವಿ ರೀ. ಆಮೇಲೆ ನೆಕ್ಸ್ಟ್ ಆಗಲೇ ಏನು ಸಾಬುದಾನ ಮಾಡಿ ಇಟ್ಟಿದ್ದು ನೋಡಿರಿ, ಅದನ್ನು ಸಹ ಇಲ್ಲೇ ತೊಗೊಂಬಂದು ನಾವು ಹಾಕಾಕತ್ತೀವಿ ರೀ. ಅದ್ರ ಜೊತೆ ಸಕ್ಕರೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಸಕ್ಕರೆಯನ್ನು ಹಾಕಿರಿ. ಅದಾದ ನಂತರ ಅಥವಾ ನೀವು ಯಾವುದೇ ನ್ಯಾಚುರಲ್ ಸ್ವೀಟ್ನರ್ಗಳನ್ನ ಬಳಸಿದ್ರೆ ಹಾಕ್ಬೋದು ರೀ. ಅದ್ರ ಜೊತೆ ಹಾಲನ್ನು ನಾವಿಲ್ಲಿ ಸೇರ್ಸಾಕತ್ತೀವಿ. ಹಾಲು ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಲನ್ನು ನೀವಿಲ್ಲಿ ಹಾಕಿ ಇದನ್ನು ಒಂದು ಸ್ವಲ್ಪ ಹೊತ್ತ ಚಂದಂಗಿ ಮಿಕ್ಸ್ ಕೊಡ್ರಿ. ಇದ್ರೊಳಗೆ ನಾವಿಲ್ಲಿ ಫ್ರೆಶ್ ಕ್ರೀಮನ್ನು ಹಾಕಾಕತ್ತೀವಿ. ಅದಿತ್ತು ಅಂದ್ರೆ ನಡಿತೈತಿ, ಇರಲಿಲ್ಲ ಅಂತಂದು ನಡಿತೈತಿ, ಸ್ವಲ್ಪ ಹಾಲಿನ ಪೌಡ್ರ್ ಹಾಕಿನೂ ನಡಿತೈತಿ ರೀ. ಆಮೇಲೆ ಏನು ಮಾಡಿರಿ, ಅದನ್ನು ಚಲೋತ್ನಂಗೆ ಒಮ್ಮೆ ನೀವು ಮಿಕ್ಸ್ ಕೊಡ್ರಿ. ಅಂದ್ರೆ ಪದ್ಧತಿಯಾಗಿರುವಂತಹ ಸಿಂಪಲ್ ಆಗಿರುವಂತಹ ಒಂದು ಡೆಸರ್ಟ್ ತಯಾರಾಗ್ತೈತೆ ರೀ. ಇದನ್ನೇನು ಮಾಡಿರಿ, ಸ್ವಲ್ಪ ಹೊತ್ತು ನೀವು ಫ್ರಿಜ್ದಾಗಿಟ್ಟು ಆಮೇಲೆ ಕುಡಿದ್ರಿ ಅಂತಂದ್ರೆ ಭಾಳ ಈಗನೂ ಕುಡಿಬೋದು ರೀ. ಆದರೆ ಸ್ವಲ್ಪ ಹೊತ್ತು ಫ್ರಿಜ್ದಾಗಿಟ್ಟು ಕುಡಿದು ನೋಡ್ರಿ, ಭಾಳ ತಂಪಾಗಿ ಮಸ್ತಾಗಿ ಅನಿಸ್ತೈತಿ. ಈ ಒಂದು ಡೆಸರ್ಟನ್ನು ತಪ್ಪಲಾರ್ದ ನೀವು ಟ್ರೈ ಮಾಡಿರಿ. ಹಿಂಗೆ ನೋಡ್ಕೊಂಡು ಮುಂದಿನ ಕಡೆ ನಾವು ಹೋಗಿಬಿಡ್ನು. ಮುಂದೆ ಒಂದು ಸಿಂಪಲ್ ಆಗಿರುವಂತಹ ಜಲ್ಲಿಗಿಲಿ ಅದು ಏನಿಲ್ಲ ಅಂತಂದ್ರೆ ಈ ರೀತಿಯಾಗಿ ಮಸ್ತಾಗಿ ಒಂದು ರೆಸಿಪಿಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡ್ಬೇಕ್ರಿ. ಅದು ಬಹಳ ಭಾರಿ ಆಗ್ತೈತಿ. ಹೆಂಗೆ ರೀ ಅಂತಂದ್ರೆ ಸಣ್ಣ ಸಾಬುದನ್ನ ಇರ್ತಾವೆ, ನೈಲಾನ್ ಸಾಬೂನು. ಅವನ್ನ 1 ಕಪ್ಪಷ್ಟು ನಾವಿಲ್ಲಿ ತೊಗೊಂಡಿದ್ದು ಸಮೀಪ 1 ಕಪ್ಪಷ್ಟು ತೊಗೊಳ್ಳಿ. ಆಮೇಲೆ ಕಾಯಕ್ಕೆ ನೀರನ್ನು ಇಟ್ಟು ಅದರೊಳಗೆ ಏನು ಸಾಬೂದನ್ನ ತೊಗೊಂಡಿದ್ದೆ ನೋಡಿರಿ, ಇವನ್ನ ಹಾಕಿರಿ. ಇವು ಅದಕ್ಕಿಂತ ಸ್ವಲ್ಪ ಜಲ್ದಿನ ಕುದೀತಾವು. ಅದಕ್ಕೆ ನೀವು ಸ್ವಲ್ಪ ಹಿಂಗೆ ನೋಡ್ಕೊತ ತಿರುಗಾಡ್ಕೊತ ಇರಿ. ಪದ್ಧತಿಯಾಗಿ ಒಂದು ಈಟ್ ಕುದಿಬೇಕು ಅಷ್ಟೇ. ನೀವು ಅಂದ್ರೆ ಈ ಗ್ಲಾಸಿಯಾಗಿ ಮುತ್ತಿನಂಗೆ ಕಾಣ್ಬೇಕ್ರಿ ಸಾಬುದಾನಿ ನಮಗೆ. ಅದಕ್ಕೆ ಹಿಂಗೆ ಒಂದು ಈಟ ಸ್ವಲ್ಪ ಕುದಿಸಿದ ಆದ ನಂತರ ನೋಡಿ ಕುದ್ದ ಬಿಟ್ಟು ರೀ ಅವು. ಆಮೇಲೆ ಇದನ್ನು ಸಹ ಹಂಗೆ ಚಾನ್ಗಿ ಒಳಗೆ ಹೆಂಗೆ ನಾವು ಹಾಕಿದ್ದು ನೋಡಿರಿ, ಹೋಗಿ ಸುರಿದು ಬಿಡ್ರಿ. ನೀರನ್ನು ಬಸಿರಿ. ಅದಾದ್ಮೇಲೆ ಇದ್ರ ಮೇಲೂ ಒಂದು ಸ್ವಲ್ಪ ತಂಪು ನೀರನ್ನು ನೀವು ಹಾಕಿರಿ. ಅಂದ್ರೆ ಈ ರೀತಿಯಾಗಿ ಮುತ್ತಿನಂಗೆ ಕಾಣಕ್ಕೆ ಚಾಲೂ ಆಗ್ತಾವೆ. ಹಿಂಗೆ ನಾವು ಮಾಡ್ಕೊಳ್ಬೇಕಾಗಿರೋದು ಅಷ್ಟೇ ರೀ, ಮತ್ತೇನೂ ಇಲ್ಲರಿ. ಇವನ್ನ ನೀವು ಒಂದು ಕಡೆ ತೆಗೆದ ಇಟ್ಕೊಂಡ್ಬಿಡ್ರಿ. ಇನ್ನು ಒಂದು ಕಡಾಯಿದಾಗೋ ಒಂದು ಪಾತ್ರೆದಾಗ ಮುಂದಕ್ಕೆ ಏನು ಮಾಡಿರಿ, ಹಾಲನ್ನು ನಾವು ಕಾಯಕ್ಕೆ ಇಡಬೇಕಾಕೈತೆ ರೀ. ಅದಕ್ಕೆ 2 ರಿಂದ 3 ಕಪ್ಪಷ್ಟು ನೀವು ಹಾಲನ್ನು ತೊಗೊರಿ.
ಅಷ್ಟು ಬರೋಬ್ಬರಿ ಆಗ್ತಾವೆ. ಆಮೇಲೆ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆಯನ್ನು ನಾವಿಲ್ಲಿ ಸೇರ್ಸಾಕತ್ತೀವಿ ರೀ. ಅದಾದ ನಂತರ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಏನು ಮಾಡಿರಿ, ಹಾಲಿನ ಪುಡಿಯನ್ನು ಅಥವಾ ಹಾಲಿನ ಪೌಡ್ರನ್ನು ಹಾಕಿ ಚೆನ್ನಾಗಿ ಈ ಹಾಲು ಜೊತೆ ಅದನ್ನು ಚಲೋತ್ನಂಗೆ ಮಿಕ್ಸ್ ಆಗುವಂಗೆ ಒಂದು ಬಿಟ್ಟು ತೊಗೊಂಡು ಗರ 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 ಅಂತ ಹೇಳಿ ತಿರುಗಿಸಿದ್ರಿ ಅಂತಂದ್ರೆ ಅದು ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗ್ತೈತಿ. ಆಮೇಲೆ ಹಾಕಿರುವಂತಹ ಸಕ್ಕರೆನೂ ಇಲ್ಲಿ ಹಾಲು ಜೊತೆ ಸೇರಿ ಕರಗಕ್ಕೆ ಶುರು ಆಗ್ತೈತಿ ರೀ. ನೀವು ಅದನ್ನು ಸ್ವಲ್ಪ ಬಿಡ್ಲಾರ್ದ ತಿರುಗಾಡ್ಕೊತ ಇರಿ. ಒಂದು ಈಟ್ ಗಟ್ಟಿ ಆಗಕ್ಕೆ ಬರ್ತಿರ್ತೈತಿ, ಅಲ್ಲಿ ತನಕ ನೀವು ಹಿಂಗೆ ಮಾಡ್ಕೊತ ಇರಬೇಕು. ಆಮೇಲೆ ಗ್ಯಾಸನ್ನು ಆಫ್ ಮಾಡಿ ಕೆಳಗೆ ತೊಗೊಂಬಂದು ಇದಕ್ಕೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಅದು ಒಂದು ಈಟ್ ಆರ್ತೈತೆ. ಅವಾಗ ರೀ ಸಾಬುದಾನ ನಮಗೆ ಗಟ್ಟು ಬೇಕು ನೋಡ್ಕೊಂಡು ಇದೇಗೆ ನಾವು ಚೆನ್ನಾಗಿ ಇಟ್ಟಿದ್ದು ನೋಡ್ರಿ, ಅದನ್ನು ಹಾಕಿ ಈ ಹಾಲು ಜೊತೆ ಚಲೋತ್ನಂಗೆ ಮಿಕ್ಸ್ ಮಾಡೋರಿ. ಅಂದ್ರೆ ಈ ಒಂದು ಸಿಂಪಲ್ ಆಗಿರುವಂಥ ಡೆಸರ್ಟ್ ನೀವು ಯಾವಾಗ ಬೇಕೋ ಅವಾಗ ಫಂಕ್ಷನ್ ಇದ್ದಾಗ ಅಥವಾ ಏನ್ರೇ ಮಾಡಿರ್ತಿರ್ತೀವಿ ಅವಾಗ ಇವನ್ನ ಮಾಡ್ಕೊಳ್ಬೋದು ರೀ. ಇದ್ರೊಳಗೆ ನಮ್ಗೆ ಬೇಕಾಗುವಂತಹ ಈ ಫ್ರೂಟ್ಸನ್ನು ನಾವು ಹಾಕ್ಬೋದು ರೀ. ತಿದ್ರಿ ಈ ದ್ರಾಕ್ಷಿಯನ್ನು ಕಟ್ ಮಾಡಿ ಹಾಕಿದ್ದೀವಿ, 2 ರೀತಿಯ ದ್ರಾಕ್ಷಿ. ಆಮೇಲೆ ನಿಮಗೆ ಡ್ರೈ ಫ್ರೂಟ್ಸೂ ನಿಮಗೆ ಯಾವ ಬೇಕೋ ಅವನ್ನ ಹಾಕ್ಬೋದು ರೀ. ಗೊತ್ತಾದ್ರೆ ನಾವು ಬಾದಾಮಿ ಕಟ್ ಮಾಡಿ ಹಾಕಿದ್ದೀವಿ, ಹಾಗೆ ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕಿದ್ದೀವಿ, ಹಾಗೆ ಆ್ಯಪಲನ್ನು ನಾವಿಲ್ಲಿ ಕಟ್ ಮಾಡಿ ಹಾಕಿದ್ದೀವಿ ರೀ. ಅದಾದ ನಂತರ ದಾಳಿಂಬೆಯನ್ನು ನಾವಿಲ್ಲಿ ಹಾಕೋಣ. ಮುಂದಕ್ಕೆ ಏನು ಮಾಡಿರಿ, ಕಾಮ್ ಕಸ್ತೂರಿ ಬೀಜ ಈ ಬೇಸಿಗೆದಿಂದಾಗ ಭಾಳ ಒಳ್ಳೆಯದು, ಸಬ್ಜಾ ಸೀಡ್ಸ್ ರೀ, ಅದನ್ನು ನೆನೆಸಿ ಇದ್ರೊಳಗೆ ಹಾಕಿರಿ. ನಂತರ ಅದನ್ನು ಒಮ್ಮೆ ಚಲೋ ಹೊತ್ತಂಗೆ ಮಿಕ್ಸ್ ಕೊಡ್ರಿ. ಬರಬ್ಬರಿಯಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಭಾಳ ಚಲೋ ಹೊತ್ತಂಗೆ ಈ ಒಂದು ಸಿಂಪಲ್ ಆಗಿರುವಂತಹ ಸಾಬುದಾನಿಯ ರೈಸ್, ಇದು ಪಾಯಸ ಅನ್ಬೋದು, ರೈಸ ಅಲ್ಲ ಅಂತ ನೋಡ್ರಿ, ಪಾಯಸ ಅನ್ಬೋದು ರೀ, ಅಥವಾ ಖೀರ್ ಅನ್ಬೋದು ರೀ, ಅಥವಾ ಡೆಸರ್ಟ್ ಅನ್ಬೋದು, ಏನಂತೀರಿ ನೋಡ್ರಿ, ಭಾಳ ಮಸ್ತಾಗಿ ತಯಾರಾಗ್ತೈತಿ. ಈ 2 ರೆಸಿಪಿ ಅಷ್ಟು ಸಿಂಪಲ್ ಅದಾವು, ಮಸ್ತ್ ಆಗ್ತಾವು. ತಪ್ಪಲಾರ್ದ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಾಗ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.